ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೌಪದಿಯ ಪುತ್ರರಾದ ಉಪ ಪಾಂಡವರಿಂದ ಶಲನು ಹತನಾದುದು, ಭೀಮಸೇನನು ಅಲಂಬುಸನೆಂಬ ರಾಕ್ಷಸನನ್ನು ಜಯಿಸಿ ಓಡಿಸಿದುದು ಎಂಬ 108ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಮಹಾರಾಜ, ಸೋಮದತ್ತ ಪುತ್ರನಾದ ಶಲನು ಉಪಪಾಂಡವರಲ್ಲಿ ಒಬ್ಬೊಬ್ಬರನ್ನು ಮೊದಲು 5 ಬಾಣಗಳಿಂದಲೂ ಆಮೇಲೆ ತಿರುಗಿ 7 ಬಾಣಗಳಿಂದಲೂ ತೀವ್ರವಾಗಿ ಪ್ರಹರಿಸಿದನು. ಈ ಪ್ರಹಾರದಿಂದ ಅವರಿಗೆ ಯುದ್ಧದಲ್ಲಿ ಹಿಂದು ಮುಂದು ತೋರದಂತಾಯಿತು. ಆದರೆ ಅವರು ತಿರುಗಿ ಮೆಲ್ಲಗೆ ಚೇತರಿಸಿಕೊಂಡು ಯುದ್ಧವನ್ನಾರಂಭಿಸಿದರು. ನಕುಲ ಪುತ್ರನಾದ ಶತಾನೀಕನು ಸೋಮದತ್ತಿಯನ್ನು 2 ತೀವ್ರ ಬಾಣಗಳಿಂದ ಹೊಡೆದನು. ಆಮೇಲೆ ಬೇರೆ 4 ಮಂದಿ ಉಪಪಾಂಡವರು ಆ ಸೋಮದತ್ತಿಯ ಮೇಲೆ 3 ಬಾಣಗಳನ್ನು ಪ್ರಯೋಗಿಸಿದರು. ಅದಕ್ಕೆ ಪ್ರತಿಯಾಗಿ ಸೋಮದತ್ತಿಯು 5 ತೀವ್ರ ಬಾಣಗಳನ್ನು ತೆಗೆದು ಒಬ್ಬೊಬ್ಬನ ಎದೆಗೆ ಒಂದೊಂದು ಬಾಣವನ್ನು ಗುರಿಯಿಟ್ಟು ಹೊಡೆದನು. ಇದರಿಂದ ಆ 5 ಮಂದಿಯು ಕ್ರುದ್ಧರಾಗಿ ಆ ಸೋಮದತ್ತಿಯನ್ನು ಸುತ್ತಲೂ ಮುತ್ತಿಕೊಂಡು ಏಕಕಾಲದಲ್ಲಿ ಅವನ ಮೇಲೆ ಬಾಣಗಳನ್ನು ಬಿಡಲಾರಂಭಿಸಿದರು. ಅರ್ಜುನ ಕುಮಾರನು 4 ಬಾಣಗಳಿಂದ ಆತನ 4 ರಥಾಶ್ವಗಳನ್ನು ಯಮಪುರಿಗೆ ಕಳುಹಿಸಿದನು. ಭೀಮಸೇನನ ಮಗನಾದ ಆ ಸೋಮದತ್ತಿಯ ಬಿಲ್ಲನ್ನು ಕತ್ತರಿಸಿ ಸಿಂಹನಾದ ಮಾಡುತ್ತಾ ಬೇರೆ ಬಾಣಗಳಿಂದ ಅವನನ್ನು ಬಲವಾಗಿ ನೋಯಿಸಿದನು. ಯುಧಿಷ್ಠಿರ ಪುತ್ರನು ಅವನ ಧ್ವಜವನ್ನು ತುಂಡು ಮಾಡಿದನು. ನಕುಲ ಕುಮಾರನು ಅವನ ಸಾರಥಿಯನ್ನು ರಥದಿಂದ ಕೆಳಕ್ಕೆ ಕೆಡಹಿದನು. ಸಹದೇವ ಪುತ್ರನು ಒಂದು ಕ್ಷುರಪ್ರದಿಂದ ಆತನ ತಲೆಯನ್ನು ಕತ್ತರಿಸಿ ಕೆಡಹಿದನು. ಸ್ವರ್ಣ ಕಿರೀಟ ಅಲಂಕೃತವಾದ ಅವನ ತಲೆಯು ಬಾಲ ಸೂರ್ಯನಂತೆ ರಣರಂಗವನ್ನು ಬೆಳಗುತ್ತಾ ಕೆಳಗೆ ಬಿದ್ದಿತು. ಸೋಮದತ್ತಿಯ ಶಿರಸ್ಸು ಬಿದ್ದುದನ್ನು ನೋಡಿ ನಮ್ಮ ಸೈನ್ಯಗಳೆಲ್ಲ ಭಯದಿಂದ ಓಡಲಾರಂಭಿಸಿದವು. ಇದು ಹೀಗಿರಲು ಆಲಂಬುಸನೆಂಬ ರಾಕ್ಷಸನು ಭೀಮಸೇನನನ್ನು ಎದುರಿಸಿ ಯುದ್ಧಕ್ಕೆ ನಿಂತನು. ಆ ನರ ರಾಕ್ಷಸರಿಬ್ಬರ ಮಹಾಯುದ್ಧವು ಹಿಂದೆ ಲಕ್ಷ್ಮಣನಿಗೂ ಇಂದ್ರಜಿತ್ತಿಗೂ ನಡೆದ ಯುದ್ಧವನ್ನು ನೆನಪಿಗೆ ತರುತ್ತಾ ಸಮಸ್ತ ಭೂತಗಳಿಗೂ ಭಯವನ್ನು ಆಶ್ಚರ್ಯವನ್ನು ಉಂಟುಮಾಡಿತು. ಋಷ್ಯಶೃಂಗ ಪುತ್ರನಾದ ಆ ಆಲಂಬುಸನನ್ನು ಭೀಮನು 9 ತೀವ್ರ ಬಾಣಗಳಿಂದ ಹೊಡೆದನು. ಅದನ್ನು ಸಹಿಸಲಾರದೆ ಆಲಂಬುಸನು ಭಯಂಕರ ಧ್ವನಿಯನ್ನು ಮಾಡಿ ಅತಿವೇಗದಿಂದ ಭೀಮನಿಗೆ ಎದುರಾದನು. ಅವನ ಅನುಚರರಾದ ಅನೇಕ ರಾಕ್ಷಸರು ಅವನನ್ನು ಹಿಂಬಾಲಿಸಿದರು. ಆ ರಾಕ್ಷಸನು ಭೀಮನ ಮೇಲೆ 5 ಬಾಣಗಳನ್ನು ಬಿಟ್ಟು ಆ ಭೀಮನ ಕಡೆಯ 300 ಮಂದಿ ರಥಿಕರನ್ನು ತೀರಿಸಿಬಿಟ್ಟನು. ಆಮೇಲೆ ತಿರುಗಿ 400 ಮಂದಿ ರಥಿಕರನ್ನು ಕೊಂದು ಅತಿ ತೀವ್ರವಾದ ಒಂದು ಬಾಣವನ್ನು ಭೀಮನಿಗೆ ಗುರಿಯಿಟ್ಟು ಹೊಡೆದನು. ಆ ಪ್ರಹಾರಕ್ಕೆ ಭೀಮನು ಮೂರ್ಛಿತನಾಗಿ ರಥದ ಗದ್ದುಗೆಯ ಮೇಲೆಯೇ ಹೊರಗೆ ಕುಳಿತನು. ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಚೇತರಿಸಿಕೊಂಡು ಕೋಪದಿಂದ ಭಯಂಕರವಾದ ಆ ಬಿಲ್ಲನ್ನೆಳೆದು ತೀಕ್ಷ್ಣ ಬಾಣಗಳನ್ನು ಆ ರಾಕ್ಷಸನ ಮೇಲೆ ಪ್ರಯೋಗಿಸಿದನು. ಆ ರಾಕ್ಷಸನ ಅಂಗಾಂಗಗಳೊಳಗೆಲ್ಲ ಬಾಣಗಳು ನಾಟಿ ರಕ್ತಧಾರೆಯು ಹರಿಯುತ್ತಿರಲು ಪುಷ್ಪಿತವಾದ ಮುತ್ತುಗದ ಮರದಂತೆ ಕಾಣಿಸಿದನು. ಆ ರಾಕ್ಷಸನು ಅದರಿಂದ ಕುಪಿತನಾಗಿ ತನ್ನ ಸಹೋದರನು ಅಂದರೆ ಬಕನು ಭೀಮನಿಂದ ಹತನಾದುದನ್ನು ನೆನೆಸಿಕೊಂಡು ಮಾಯೆಯಿಂದ ಭಯಂಕರ ರೂಪವನ್ನು ತಾಳಿ ಭೀಮನ ಮುಂದೆ ನಿಂತು, ಎಲಾ ಪಾರ್ಥ, ಈಗ ನನ್ನ ಪರಾಕ್ರಮವನ್ನು ನೋಡು, ನನ್ನ ಮುಂದೆ ಯುದ್ಧಕ್ಕೆ ನಿಲ್ಲು. ನನ್ನ ಪರೋಕ್ಷದಲ್ಲಿ ನೀನು ನನ್ನ ಒಡಹುಟ್ಟಿದವನಾದ ಬಕನನ್ನು ಅಂದರೆ ಬಕಾಸುರನನ್ನು ವಧಿಸಿದೆ. ಆಗ ನಾನಿಲ್ಲದಿದ್ದುದರಿಂದಲೇ ನಿನಗೆ ಆ ಕಾರ್ಯವು ಸಾಧ್ಯವಾಯಿತು ಎಂದನು. ಹೀಗೆಂದು ಹೇಳಿದೊಡನೆ ಆ ರಾಕ್ಷಸನು ಮಾಯೆಯಿಂದ ಅದೃಶ್ಯನಾಗಿ ಭೀಮನ ಮೇಲೆ ಬಾಣಗಳನ್ನು ಸುರಿಯಲಾರಂಭಿಸಿದನು. ಅವನು ಕಣ್ಣಿಗೆ ಕಾಣಿಸದಿದ್ದರೂ ಭೀಮನು ತನ್ನ ಬಾಣಗಳನ್ನು ಆಕಾಶಕ್ಕೆಲ್ಲ ಹರಡುತ್ತಿದ್ದನು. ಆದರೆ ಆ ರಾಕ್ಷಸನು ಭೀಮನ ಬಾಣಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಭೂಮಿಯಿಂದ ಆಕಾಶಕ್ಕೂ ಆಕಾಶದಿಂದ ಭೂಮಿಗೂ ಹಾರುತ್ತಾ ಒಮ್ಮೆ ದೊಡ್ಡ ಆಕೃತಿಯಿಂದ ನಿಲ್ಲುವನು, ಇನ್ನೊಮ್ಮೆ ಬಹುಸೂಕ್ಷ್ಮವಾದ ರೂಪದಿಂದ ಕಾಣಿಸುವನು, ಒಮ್ಮೆ ಅಣುಮಾತ್ರವಾಗಿರುವನು, ಹಾಗೆಯೇ ಎತ್ತರವಾಗಿಯೂ ಕಾಣುವನು, ಇನ್ನೊಮ್ಮೆ ಸ್ಥೂಲಾಕಾರದಿಂದ ನಿಲ್ಲುವನು, ಆಗಾಗ ಮೇಘದಂತೆ ಗರ್ಜಿಸುವನು. ಕ್ಷಣ ಕ್ಷಣಕ್ಕೂ ಹೀಗೆ ಬೇರೆ ಬೇರೆ ರೂಪಗಳನ್ನು ತೋರಿಸುತ್ತಿದ್ದು ಹಾಗೆಯೇ ಅದೃಶ್ಯನಾಗುವನು. ಆ ರಾಕ್ಷಸನು ಅದೃಶ್ಯನಾಗಿದ್ದಾಗ ಆಕಾಶದಿಂದ ಶಕ್ತಿಗಳು ಕಣವ ಕಣವಗಳು ಪ್ರಾಸ, ಶೂಲ, ಪಟ್ಟಸ, ತೋಮರ, ಶತಗ್ನಿ, ಪರಿಘ, ಬೆಂಡಿವಾಲ, ಕೊಡಲಿ, ಕತ್ತಿ, ಕಲ್ಲು, ಗುಂಡು, ಗುಡಾಯುಧ, ವೃಷ್ಟಿ, ವಜ್ರ ಮೊದಲಾದ ವಿವಿಧ ಆಯುಧಗಳು, ಬಾಣಧಾರೆಗಳು ಸಾವಿರಾರು ಕಡೆಯಿಂದ ಭಯಂಕರವಾಗಿ ಬೀಳುತ್ತಿದ್ದವು. ಈ ಶಸ್ತ್ರಗಳಿಂದ ಪಾಂಡವರ ಸೈನ್ಯಗಳು ಬಹಳವಾಗಿ ನಾಶ ಹೊಂದಿದವು. ಆ ರಾಕ್ಷಸನು ನಾನಾ ಕಡೆಗಳಿಂದ ಉಚ್ಚ ಧ್ವನಿಯಿಂದಲೂ ಮೃದು ಧ್ವನಿಯಿಂದಲೂ ಒಮ್ಮೊಮ್ಮೆ ಕಠಿಣವಾಗಿಯೂ ಮೃದುವಾಗಿಯೂ ಕೂಗುತ್ತಿರುವನು.
ರಾಕ್ಷಸನ ಬಾಣಗಳಿಂದ ಪಾಂಡವ ಸೈನ್ಯಗಳಲ್ಲಿದ್ದ ಆನೆ, ಕುದುರೆ, ಕಾಲಾಳುಗಳೆಲ್ಲ ಅಪರಿಮಿತವಾಗಿ ಸತ್ತು ಬಿದ್ದವು. ರಥಗಳಿಂದ ರಥಿಕರು ಕೆಳಕ್ಕುರುಳಿದರು. ಪ್ರಬಲವಾದ ರಕ್ತ ನದಿಯು ರಣರಂಗದಲ್ಲಿ ಹರಿಯಿತು. ರಥಗಳೇ ಸುಳಿಗಳು, ಆನೆಗಳೇ ಮೊಸಳೆಗಳು, ಚಿತ್ರಗಳೇ ಹಂಸಗಳು, ರಕ್ತದ ಕೆಸರೇ ಕೆಸರು, ತುಂಡಾಗಿ ಬಿದ್ದ ತೋಳುಗಳೇ ನೀರು ಹಾವುಗಳು. ದಾಹಗೊಂಡ ರಾಕ್ಷಸ ಗಣಗಳಿಂದ ತುಂಬಿದ ಆ ರಕ್ತ ನದಿಯು ಕೇದಿ, ಪಾಂಚಾಲ, ಸೃಂಜಯ ಸೈನ್ಯಗಳನ್ನೆಲ್ಲ ತನ್ನಲ್ಲಿ ಕೊಚ್ಚಿಸಿಕೊಂಡು ಹೋಗುತ್ತಿದ್ದಿತು. ಹೀಗೆ ಆ ರಾಕ್ಷಸನು ನಿರ್ಭಯನಾಗಿ ಮತ್ತು ನಿರಾತಂಕನಾಗಿ ಪಾಂಡವ ಸೈನ್ಯವನ್ನೆಲ್ಲ ಸೂರೆಗೊಳ್ಳುತ್ತಿರುವುದನ್ನು ನೋಡಿ ಪಾಂಡವ ಸೈನ್ಯಗಳು ಎದೆಗೆಟ್ಟು ಕಳವಳಿಸುತ್ತಿದ್ದವು. ನಿನ್ನ ಸೈನಿಕರು ಸಂತೋಷದಿಂದ ಸಿಂಹನಾದ ಮಾಡಿದರು. ನಿನ್ನ ಸೈನ್ಯದಲ್ಲಿ ದೊಡ್ಡ ಜಯಭೇರಿಗಳು ಮೊಳಗಿದವು. ಈ ಉತ್ಸಾಹ ಕೋಲಾಹಲಗಳನ್ನು ಕೇಳಿ ಭೀಮನಿಗೆ ಸಹಿಸಲಾರದ ಕೋಪ ಉಂಟಾಯಿತು. ಕಾಡಿನಲ್ಲಿ ಮನುಷ್ಯರ ತಲಶಬ್ದವನ್ನು ಕೇಳಿ ರೇಗಿ ಬರುವ ಮದದಾನೆಯಂತೆ ಭೀಮನು ಕಣ್ಣುಗಳಿಂದಲೇ ಶತ್ರುಗಳನ್ನು ದಹಿಸುವಂತೆ ಕೆಂಪೇರಿದ ಕಣ್ಣುಳ್ಳವನಾಗಿ ರಾಷ್ಟ್ರ ದೇವತಾತ್ಮಕವಾದ ಒಂದು ಮಹಾಸ್ತ್ರವನ್ನು ಪ್ರಯೋಗಿಸಿದನು. ಆ ಅಸ್ತ್ರವನ್ನು ಪ್ರಯೋಗಿಸಿದೊಡನೆ ಅದರಿಂದ ಪರಂಪರೆಯಾಗಿ 100,000 ಲೆಕ್ಕದಲ್ಲಿ ಬಾಣಗಳು ಹೊರಡುತ್ತಿದ್ದವು. ಕೌರವ ಸೈನ್ಯವೆಲ್ಲ ಅದರಿಂದ ಬಹಳವಾಗಿ ನಷ್ಟವಾದವು. ಆ ಅಸ್ತ್ರ ಪ್ರಭಾವದಿಂದ ರಾಕ್ಷಸನ ಮಾಯೆಯು ಅಡಗಿ ಆ ರಾಕ್ಷಸನಿಗೂ ಪ್ರಬಲವಾದ ಬಾಧೆಯುಂಟಾಯಿತು. ಅದನ್ನು ತಡೆಯಲಾರದೆ ಆ ಅಲಂಬುಸನು ರಣರಂಗವನ್ನು ಬಿಟ್ಟು ಪಲಾಯನ ಮಾಡಿ ದ್ರೋಣನ ಸೇನಾ ಮಧ್ಯದಲ್ಲಿ ಅಡಗಿಕೊಂಡನು. ರಾಕ್ಷಸನು ಪರಾಜಿತನಾಗಲು ಪಾಂಡವ ಸೈನ್ಯದಲ್ಲಿ ಎಲ್ಲಾ ಕಡೆಯೂ ಸಂತೋಷ ಸಿಂಹನಾದಗಳು ಹೊರಟವು. ಎಲ್ಲರೂ ಭೀಮನನ್ನು ಕೊಂಡಾಡಿದರು. ದೈತ್ಯರು ಪ್ರಹ್ಲಾದನನ್ನು, ಮರುತ್ತುಗಳು ದೇವೇಂದ್ರನನ್ನು ಪೂಜಿಸುವಂತೆ ಎಲ್ಲರೂ ಭೀಮನನ್ನು ಪೂಜಿಸಿದರು. ಇದು 108ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.